ಕಳ್ಳರಲ್ಲೂ ನೋಡಿ ಒಂಥರ ಡಿಫ್ರೆಂಟ್ ಕಳ್ಳ ಇದ್ದ. ಪಕ್ಕದ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೈಚಳಕ ತೋರಿಸ್ತಾ ಇದ್ದ. ಹೈದರಾಬಾದ್ನಿಂದ ಕಲಬುರಗಿಗೆ ಬೈಕಲ್ಲೇ ಬಂದು ಕಳ್ಳತನ ಮಾಡ್ತಾ ಇದ್ದ. ಹಗಲಲ್ಲೇ ಮನೆಗಳಿಗೆ ಕನ್ನ ಹಾಕ್ತಾ ಇದ್ದ ತೆಲಂಗಾಣದ ಸೈಯದ್ ಅಲಿ ಈಗ ಅರೆಸ್ಟ್ ಆಗಿದ್ದಾನೆ. 2 ಮನೆಗಳ್ಳತನ ಕೇಸ್ನಲ್ಲಿ 16 ಲಕ್ಷ ಮೌಲ್ಯದ 117 ಗ್ರಾಂ ಚಿನ್ನಾಭರಣ ಜಪ್ತಿಯಾಗಿದೆ. ಬೀಗ ಹಾಕಿರೋ ಮನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹಗಲೇ ಕನ್ನ ಹಾಕ್ತಾ ಇದ್ದ. ಇವನು ರಾತ್ರಿ ಕಳ್ಳ ಅಲ್ಲ, ಇವನು ಬೆಳಗ್ಗೆ ಕಳ್ಳ. ಇವನು ಹೈದರಾಬಾದ್ನಿಂದ ಬೈಕ್ ಮೇಲೆ ಬಂದು ಮನೆಗಳನ್ನ ವಾಚ್ ಮಾಡ್ತಾ ಇದ್ದ. ಆಯಾಸವಾದಾಗ ಕಳ್ಳತನ ಮಾಡೋದಕ್ಕೆ ರೈಲಿನ ಮೂಲಕವೂ ಬರ್ತಾ ಇದ್ದ. ಗಾಡಿ ಓಡಿಸಿ ಏನಾದ್ರು ಇವನು ಸುಸ್ತಾಗ್ಬಿಟ್ರೆ ಟ್ರೈನಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಕಲಬುರಗಿ ನಗರದ ಅಶೋಕನಗರ ಪೊಲೀಸರು ಈ ಖದೀಮನನ್ನ ಬಂಧಿಸಿದ್ದಾರೆ. ಇನ್ಸ್ಪೆಕ್ಟರ್ ಅಶೋಕ್ ನಗರ ಮತ್ತು ಅವರ ಟೀಮ್ ಒಬ್ಬ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ HBT ಅಫೆಂಡರ್ ಅಂದರೆ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ರೂಢಿಗತ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಬಂಧಿತನಾದವನ ಹೆಸರು ಸೈಯದ್ ಹಮೀದ್ ಅಂತ. ಬೇಸಿಕಲಿ ತೆಲಂಗಾಣದ ವಾರಂಗಲ್ ಮತ್ತು ಪ್ರಸ್ತುತವಾಗಿ ಹೈದರಾಬಾದ್ನಲ್ಲಿ ಆಟೋ ಚಾಲಕನ ಕೆಲಸ ಮಾಡ್ತಾ ಇದ್ದಾನೆ. ಸುಮಾರು 46 ವಯಸ್ಸಿನ ಇವನು ಇಲ್ಲಿ ಕಳೆದ ವರ್ಷ ಅಪರಾಧ ಮಾಡಿದ್ದ ಅಶೋಕ್ ನಗರದ ಹೀರಾಪುರದಲ್ಲಿ.